ಇವತ್ತು ನಮ್ಮ ಮನೆಯಲ್ಲಿ ಕಾಯಿ ಹೋಳಿಗೆ ಮಾಡ್ತಾ ಇದ್ದೀನಿ. ಎಲ್ಲದಕ್ಕಿಂತ ಫಸ್ಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಂದು ರಂಗೋಲಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಇದು ತುಂಬ ಇಷ್ಟ ಆಗಿತ್ತು ರಂಗೋಲಿ, ಯೂಟ್ಯೂಬಲ್ಲಿ ನೋಡಿದೆ. ಸೊ ನಾವು ಯಾಕೆ ಹಾಕಬಾರ್ದು ಅಂತ ಹಾಕ್ತಾ ಇದ್ದೀನಿ. ನೋಡ್ಬೇಡ, ಚೆನ್ನಾಗೇ ಬಂತು. ನಿಮಗೆ ಹೇಗೆ ಅನಿಸ್ತು? ಚೆನ್ನಾಗಿ ಬಂದಿದೆಯಾ? ಇವತ್ತು ನಮ್ಮನೆ ಸಂಕ್ರಾಂತಿ ಹಬ್ಬ ಅಲ್ವಾ, ಸೊ ಹಾಗಾಗಿ ಕಾಯಿ ಹೋಳಿಗೆ ಮಾಡೋಣ ಅಂತ. ಎಲ್ಲ ಹಬ್ಬದ ದಿನ ಸಾಮಾನ್ಯವಾಗಿ ಬೇಳೆ ಹೋಳಿಗೆ ಮಾಡ್ತೀವಿ. ಯಾಕೆ ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿರಲಿ ಅಂತ ಕಾಯಿ ಹೋಳಿಗೆ ಮಾಡ್ತಾ ಇದ್ದೀನಿ. ಅದರಲ್ಲೂ ಆರ್ಯನಿಗೆ ಭಾಳ ಇಷ್ಟ ಇದು ಕಾಯಿ ಹೋಳಿಗೆ ಅಂದರೆ. ಅವನು ವೆಯ್ಟ್ ಮಾಡ್ತಾ ಇದ್ದಾನೆ, ಎಷ್ಟೊತ್ತಿಗೆ ಕಾಯಿ ಹೋಳಿಗೆ ತಿಂತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದಾನೆ. ಸೊ ನಾನು ಆದಷ್ಟು ಫಾಸ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತಿನ ಹಬ್ಬದಲ್ಲಿ ನನ್ನ ಕಾಂಟ್ರಿಬ್ಯೂಷನ್ಗಿಂತ ಮಲ್ಲಿಕಾರ್ಜುನ್ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಯಾಕಂದರೆ ನಾನು ಅಷ್ಟು ಮಾಡೋಕ್ಕಾಗಿಲ್ಲ, ತನಿಷ್ಕ ತುಂಬ ಹಠ ಮಾಡ್ತಾ ಇದ್ದೆ, ಇಟ್ಕೋತಾ ಇದ್ದೆ. ಸೊ ಹಾಗಾಗಿ ಇವತ್ತು ಅವ್ನು ಮಲ್ಲಿಕಾರ್ಜುನ್ ಕಾಂಟ್ರಿಬ್ಯೂಷನ್ ತುಂಬ ಇದೆ ಅಂತಲೇ ಹೇಳಬೇಕು. ಬನ್ನಿ, ಸ್ವಲ್ಪ ಇದೆ, ಪಟ 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 ಮುಗಿಸ್ಬಿಡೋಣ. ಎಣ್ಣೆನ ಭಾಳ ಹಾಕ್ತಾರೆ ಹೋಳಿಗೆಗೆ, ನೀವೇ ನೋಡಿರ್ಬೋದು ಎಲ್ಲ ಕಡೆ. ಬಟ್ ಅಂತ ಆದಷ್ಟು ಕಡಿಮೆ, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಅವಾಯ್ಡ್ ಮಾಡ್ತಾ ಇದ್ದೀನಿ ಆ ಎಣ್ಣೆನ. ಬಿಕಾಸ್ ತೀರಾ ಎಣ್ಣೆ ತಿನ್ನೋದೇನು ಒಳ್ಳೇದಲ್ಲ. ಇವತ್ತು ನಾನು ಹುಟ್ಟಿರೋ ಸೀರೆ ಸಂಕ್ರಾಂತಿ ಹಬ್ಬಕ್ಕೆ ಅಂತಾನೆ ಹುಟ್ಟೆ. ಈ ಹಬ್ಬದ ಸೀರೆ ಬಗ್ಗೆ ಹೇಳೋದಾದ್ರೆ, ಇದು ಮಲ್ಲಿಕಾರ್ಜುನ್ ಕಾಶಿಗೆ ಹೋಗಿದ್ರು. ಸೊ ಕಾಶಿಗೆ ಹೋದಾಗ ಅಲ್ಲಿಂದ ನನಗಾಗಿ ಅಂತಾನೆ ಸೀರೆ ತಂದಿದ್ರು. ಹುಟ್ಟೇ ಇರಲಿಲ್ಲ, ತುಂಬ ಯಾವ್ದಾದ್ರು ಫೆಸ್ಟಿವಲ್ ಬರಲಿ ಅಂತಾನೆ ಕಾಯ್ತಾ ಇದೆ. ಒಂದು ಒಳ್ಳೆ ಫೆಸ್ಟಿವಲ್ ಬಂತಲ್ಲ ಸಂಕ್ರಾಂತಿ ದಿನ, ಟೈಮ್ ಸಿಕ್ತು ದುಡ್ಬಿಟ್ಟೆ. ಹೆಂಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ ಹೇಳಿ, ಹೆಂಗೆ ಕಾಣ್ತಾ ಇದೆ ಅಂತ. ಸ್ವಲ್ಪ ಕಾಟನ್ ಅಲ್ವಾ, ನಿಮ್ಗೆ ಹೇಳಿದ ಮಾತು ಕೇಳಲ್ಲ ಅದು. ಇವತ್ತಿನ ನೈವೇದ್ಯಕ್ಕೆ ಕಬ್ಬಿದೆ, ಬೆಲ್ಲ ಇದೆ, ಹೋಳಿಗೆ ಮಾಡಿದ್ದೀನಿ ಕಾಯಿ ಹೋಳಿಗೆ, ಸ್ವಲ್ಪ ಅನ್ನ, ತುಪ್ಪ, ಎಳ್ಳು ಬೆಲ್ಲ. ಇವತ್ತಿನ ನಮ್ಮನೆ ಹಬ್ಬದ ಊಟ ಅಂದರೆ ಇದೆ ನೋಡಿ. ಪಕೋಡ, ಹೋಳಿಗೆ, ಚಿತ್ರಾನ್ನ, ಏನದು ಕೋಸಂಬರಿ, ಪೀನಟ್ ಕೋಸಂಬರಿ, ಎಲ್ಲವೂ ಚೆನ್ನಾಗಿರೋದೆ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೆಂಗೆ ಮಾಡಿದ್ದೀವಿ ಅಂತ. ಈಗ ಎಳ್ಳು ಬೆಲ್ಲಗೆಲ್ಲ ಪ್ಯಾಕೆಟ್ಸ್ ಒಳಗೆ ಹಾಕೋಣ ಅಂತ ಮಾಡ್ತಾಯಿದ್ದೀನಿ, ರೆಡಿ ಮಾಡ್ತಾಯಿದ್ದೀನಿ. ತನಿಷ್ಕನ್ನು ಕೂಡ ರೆಡಿಯಾಗಿದ್ದಾಳೆ. ಸೊ ಅವಳ ಹತ್ರ ಕೊಡ್ಸೋಣ ಅಂತ. ನಾನು ಮುಂಚೆ ಎಲ್ಲ ಸಂಕ್ರಾಂತಿಗೆಲ್ಲ ಕೊಡೋದು ಎಲ್ಲ ಮಾಡ್ತಾಯಿಲ್ಲ. ಬಟ್ ಫಸ್ಟ್ ಟೈಮ್ ಮನೇಲಿ ಹೆಣ್ಮಕ್ಳಿದ್ದಾಗ ಕೊಡಲೇಬೇಕಲ್ಲ, ಚೆನ್ನಾಗಿರುತ್ತೆ ಒಂಥರ. ಅದಕ್ಕೋಸ್ಕರ ಎಲ್ಲನೂ ಕೊಟ್ಬರೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿತ್ತು ನಮ್ಮ ಸಂಕ್ರಾಂತಿಯ ದಿನ. ಈ ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.